ಎಲ್ಲಿಗೆ ಹೋಗಿದ್ದಪ್ಪ ಪುಣ್ಯಾತ್ಮ? ಅಜ್ಜಿ ಹೊಟ್ಟೆ ಸಿದ್ಧತೆ ಕಣಜ್ಜಿ, ಆಟಾಡಕ್ ಹೋಗಿದ್ದೆ. ಏನ್ ಮಾಡಿದ್ದೆ ಅಡಿಗೆ? ಪಾಪ ಅವರೆಕಾಯಿ ಇತ್ತಲ್ಲ ಮನೆಗೆ ಸುಲ್ದು ಇದು ಗೊಚ್ಚಿಸಿದ್ದೀನಿ, ನಂಗೆ ಕಾಳು ಬೇಯಿಸಿ ಮುದ್ದೆ ಮಾಡಿದೀನಿ. ಅಜ್ಜಿ ಅವರೆಕಾಯಿ ಸಾರೆ, ಅಯ್ಯಯ್ಯೋ ನನಗಂತೂ ಸಖತ್ ಇಷ್ಟ. ಹಸೆ ಕಾಳು ತಿಂದು ಯೋಸ್ತಿನ ಆಗಿತ್ತು. ರಪ್ಪನ ಒಡಗಚ್ಚಿ ತಿಮ್ಮನ ಹೋಗು ತಗೊಂಬರೋದು. ಎಲೆ ಯಾಕಲ್ಲ ಪಾಪ, ಅವರೆಕಾಯಿ ಅಂತಿದಂಗೆ ಬಾಯಿ ಆಟರ್ವ ತೆಗ್ದಿದ್ಯಲ್ಲ, ಇರು ತತ್ತಿನ ಹೋಗಿ. ನನಗೆ ಅವರೆಕಾಳು ಸಪ್ನೀರು ಕ್ಯೂಸಂಬೆ ಅಂತಾರಲ್ಲ, ಅದು ನನಗೆ ಸಖತ್ ಇಷ್ಟ. ಅದೇ ಮಾಡೈತಿ ನಮ್ಮ ಅಜ್ಜಿ. ಒಂದ್ ಮುದ್ದೆ ತಿಂದ್ಬಿಡದೆ. ಅವರೆಕಾಳು ಚೆನ್ನಾಗಿ ತಿಂದ್ಬಿಡ್ತೀನಿ ಇವತ್ತು ನಾನು, ಬಿಡಲ್ಲ. ನಿಮ್ಗೂ ಇಷ್ಟನಾ? ಗಮ 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 ಅಂತೈತಿ. ತಗೊಂಬರಜ್ಜಿ ರಪ್ಪನ. ಯಪ್ಪ ಯಪ್ಪ ಯಪ್ಪ, ಈ ಹುಡುಗಂಗೆ ಏನ್ ಆತ್ರ. ನಾ ಕೋಳಿ ಸಾರು ಮಾಡ್ದಾಗ್ಲೂ ಹಿಂಗ ಆತ್ರ ಮಾಡಲ್ಲ, ಹಂಗ್ ಮಾಡ್ತೈತಿ. ಒಳ್ಳೆ ಬಸ್ಸಂಗ್ ಬಗ್ಸ್ಕೊಂಬಲ್ಲ, ಹಂಗ್ ಬಗ್ಸ್ಕೊಂತೈತಿ ಇದು. ಯಾ ಅಜ್ಜಿ ನಿನ್ ಕಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ತಗೊಂಬ ಇಲ್ಲಿ. ನಂಗಂತೂ ಹೊಟ್ಟೆ ಸಿದೈತಿ. ಗಮ ಗಮ ಅಂತೈತಿ. ಇವತ್ತು ಒಂದು ಮುದ್ದೆ ತಿನ್ಬಿಡದೆ. ಅಜ್ಜಿ ಹೋಗು ನೀನು. ನೀನಿದ್ರೆ ನನಗೆ ಉಂಬಕ್ಕೆ ನಾಚಿಕೆ ಆಗ್ತೈತಿ. ಅವತ್ತು ಚಿಕನ್ ಸಾರು ಮಾಡಕ್ ತಿಂದು ಬೇದಿ ಆಗಿದ್ದೆ ಸಾಕು. ಯಾರು ನಾನು ಉಂಬದ್ ನೋಡ್ಬೇಡ್ರಿ, ಹೋಗ್ರಿ. ಎಲೆ ಎಲೆ ಚಿಂಟು, ನೋಡ್ದೆ ಹೆಂಗೈತಿ ಇವನಿಗೆ. ಇನ್ನೊಂದ್ಸಲಿ ಬಾಯ್ದು ಮಾಡ್ತೀನಿ ನಿನಗೆ. ಎಲ್ಲಾರು ಬರ್ರಿ ಬರ್ರಿ ಊಟ ಮಾಡೋಣ. ಮೊದ್ಲು ನೀನ್ ತಿನ್ನಪ್ಪ, ನೀನ್ ತಿಂದ್ರೆ ಎಲ್ಲಾರು ತಿಂದಂಗಿ. ಗುಂಡಜ್ಜಿ ಊಟ ಮಾಡ್ದೆ? ಮೂನೆ ಅಮ್ಮಣ್ಣಿ, ಇವಾಗಿನ್ನ ಊಟ ಮಾಡಿ ನಮ್ಮ ಹುಡುಗ ಹೊಟ್ಟೆ ಸಿತೈತೆ ಅಂತಿತ್ತು, ಉಂಬಕ್ಕಿದ್ದೀನಿ. ವಾ ಅಜ್ಜಿ ನಾನು ಊಟ ಮಾಡ್ತಿದ್ದೀನಿ, ಯಾರನ್ನ ಕಳಿಸ್ಬೇಡ. ಇಲ್ಲಾಂದ್ರೆ ನೋಡು ಅರ್ಧ ಮುದ್ದೆ ತಿಂದು ಅದೇ ಹೊಡ್ಬತ್ತೀನಿ. ಅಯ್ಯಯ್ಯಪ್ಪ ನೋಡ್ ಗುಂಡಜ್ಜಿ, ನಾನೇನು ಕಿತ್ಕೊಂಬಕ ಹೋದ್ನೆ? ನನ್ನ ವಾಯ್ಸ್ ಕೇಳಿಸ್ತಿದ್ದಂಗೆನೆ ಯಾರು ಬರ್ಬೇಡ್ರಿ ಅಂತಾನಲ್ಲ, ಲೆಕ್ಕಾಕ್ ನಿಮ್ಮ ಅಮ್ಮಗ ಬಾರಿ ಅಂತಾನು. ಅಯ್ಯಮ್ಮ ತಾಯಿ, ಅವ್ಗನ್ ಸಮಸ್ಯೆ ಏನ್ ಹೇಳ್ತೀಯ ಬಿಡತ್ತ. ನಾನು ಒಳಗೆ ನಿಂತಿದ್ರೆ ಉಂಬಕಿಕ್ಕಿ ಅಜಯ್ ನನ್ನ ಎದುರು ನಿನ್ಕಬೇಡ ಹೋಗು ಆಶಿಕೆ ಅಂತಂದು ಕಳಿಸ್ತಾನೆ. ಅದಕ್ಕೆ ನಾನು ಬಂದು ಹೊರಗೆ ಬಂದು ಕುಕೊಂಡಿದ್ದೀನಿ, ಅದು ಒಳಗೆ ತಿಂತೈತಿ. ಏನ್ ಮಾಡೋದು ಹುಡುಗಾಟ. ಅದು ಬೇರೆ, ಅದು ಕಸೆ ಕಾಳು ಅಂದ್ರೆ ಸಖತ್ ಇಷ್ಟ. ತಿಮ್ಲಿ ಬಿಡು. ನೀನೇನೇ ಮಾಡಿದ್ದಮ್ಮಣ್ಣಿ? ನಾನಿನ್ನೇನು ಮಾಡೋಣ, ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡಿದ್ದೆ. ಆಗಳೇ ಸೊಪ್ಪೆಲ್ಲಿತ್ತು? ಹೊಲ್ದಾಗ ಕೊಯ್ಕ ಬಂದಿದ್ದೆ. ಕಡಲೆ ಗಿಡದಾಗ ಎಲ್ಲ ಒಂದೊಂದು ಇಟ್ಟಿತ್ತು. ಇವಾಗ ಬ್ಯಾಸ್ಗಿಗೆ ಹಾಕಿದ್ವಲ್ಲ ಅದ್ರಾಗೆ ಕೊಯ್ಕ ಬಂದು ಸೊಪ್ಪಿನ ಸಾರು ಮಾಡಿದ್ದೆ. ಯಾಟ್ ಒಂದು ಈಟೆ ಆಗಿದ್ದು. ಹೌದೇನು? ನನಗೂ ಸೊಪ್ಪು ಅಂದರೆ ಇಷ್ಟ ಕಣೆ ಅಮ್ಮಣ್ಣಿ. ಏನು ಮಾಡೋದು, ನನಗೆ ಸೊಪ್ಪೇ ಸಿಗಲ್ಲ. ನನಗೊಂದಿಟ್ಟಿದ್ರೆ ಯಾವಾಗನ ಕೊಯ್ಕ ಬಂದು ಕೊಡ. ಸರಿ ಕಣ, ಜಾಯ್ತೆ ಕೊಯ್ಕ ಬಂದು ಕೊಡ್ತೀನಿ. ಯೋ ಚಿಂಟು, ನನಗೊಂದಿಟ್ಟು ಕೊಡ್ತೀಯ ನಮ್ಮ ಮುದ್ದೆನೂ ಸಾರು? ಸುಮ್ಮನೆ ಅಜ್ಜಿ ಏನಂತ ನೋಡೋಣ ನಿನ್ನ ಮೊಮ್ಮಗ. ನಾನು ಕೊಡಲ್ಲ, ನನಗೆ ಸಾಲದಲ್ಲಿ. ನೋಡ್ರಿ ನಿಮ್ಮ ಮೊಮ್ಮಗನ್ನ. ಬೇಡ ಕಣಪ್ಪ, ನನ್ಗೇನು ಕೊಡ್ಬೇಡ, ನೀನೇ ತಿನ್ನು. ನಾನು ಸುಮ್ಮನೆ ಕೇಳ್ದೆ ಅಷ್ಟೇ ಏನಂತೀಯ ಅಂತಂದು. ಸರಿ ಕಣಜ್ಜಿ, ಮಂತಕ್ಕೆ ಹೋಗ್ತೀನಿ. ಹೌ ಬಾಬಾ ಹೊಟ್ಟೆ ತುಂಬತಮ್ಮ, ಹೊಟ್ಟೆ ಗುಂಡಣ್ಣ ಆಗ್ಬಿಟ್ಟೈತಿ. ಅಜ್ಜಿ ಸಖತ್ತಾಗಿತ್ತು ಕಣಜ್ಜಿ ಸಾರು. ಮುದ್ದೆ ಅಂತೂ ಒಂದ್ ಮುದ್ದೆ ತಿಂದ್ಬಿಟ್ಟಿದೀನಿ. ಹೊಟ್ಟೆ ಎಲ್ಲ ಭಾರ ಆಗ್ಬಿಟ್ಟೈತಿ, ಓಡಾಡಕ್ಕೆ ಆಗಲ್ಲ, ಹಂಗಾಗ್ಬಿಟ್ಟೈತತ್ತೆ. ಇಲ್ಲೇ ಸುಮ್ಮನಿರ್ಲ, ಹಂಗೆ ಹೇಳ್ಕೊಂಬಾರ್ದು. ಹಂಗೆ ಹೇಳ್ಕೊಂಡ್ರೆ ದೃಷ್ಟಿ ಆಗ್ತೈತಿ ನೋಡು. ಸರಿ ಬಿಡಜ್ಜಿ, ಯಾಕಮಲ್ಲ. ಇದ್ಯಾಕಲ್ಲ ಹಿಂಗ್ ಮನಿಕಂಡೆ? ಸುಮ್ನಿರಜ್ಜಿ, ಹೊಟ್ಟೆ ತುಂಬೈತೆ, ಹೊಟ್ಟೆ ಎಲ್ಲ ಭಾರ ಆಗೈತಿ. ಒಂದ್ ಕ್ಷಣ ಮನಿಕಂಡು ನಿದ್ದೆ ಮಾಡ್ತೀನಿ. ಎಂತ ಚೆನ್ನಾಗಿತ್ತು. ಬಿಡ್ನವಪ್ಪ, ನೀನು ಒಳ್ಳೆ ಮನುಷ್ಯ ಕಣ. ಅಲ್ಲ, ಮುದ್ದೆ ತಿಂದು ಸಾರು ತಿಂದಿದ್ದೀನಿ ಅಂತಂದು ಬಂದು ಅಟ್ಟಿ ಮುಂದೆನೆ ಮನಿಕೊಂಡಿದ್ಯಲ್ಲ, ಲೆಕ್ಕ ಯಾಕೆ ಒಳಗೆ ಜಾಗಿರ್ಲಿಲ್ಲ ನಿನಗೆ? ಸುಮ್ನಿರಜ್ಜಿ, ನಂಗೆ ನಿದ್ದೆ ಬರ್ತೈತಿ ಕಣ್ ತುಂಬ. ಅಲ್ಲಿ ಮನಿಕಂತೀನಿ ನಾನು, ಸುಮ್ನಿರ್ ಮಾತಾಡ್ಬಂದ್ ನೀನು. ನೋಡಿ ಅಮ್ಮ, ಅವರೆಕಾಯಿ ಇತ್ತಲ್ಲ ಸುಲ್ಬಿಟ್ಟು ಹಂಗೆ ಕ್ಯೂ ಸಂಬ್ರ ಮಾಡಿ ಮುದ್ದೆ ಮಾಡಿದ್ನ. ಒಂದ್ ಮುದ್ದೆ ತಿಂದು ಹೆಂಗ್ ಬಿತ್ಕೊಂಡೈತಿ. ಅಜ್ಜಿ ನನಗೆ ನೋಡು ಅಪ್ಪನ ಮನೆಗೆ ಉಂಡು ಬಂದಿದ್ದೀನಿ. ಇವಾಗೇನು ಹೋಗಮ್ಮ, ಹೋಗಿ ಕಾಳವೆ ಒಂದಿವ್ಸು ಹಾಕೊಂಡು ಮುದ್ದೆ ಕಿಂಡು ತಿನ್ನೋಗು. ಇವಾಗ ಅಮ್ಮ ಅಷ್ಟೇ, ನೀನು ನನ್ನ ಕಾಳು ನೀನು ಒಂದು 5 ಇಲ್ಲಾಂದ್ರೆ 4 3 ಹಾಕೊಂಡು ತಿನ್ಬೇಕು. ಏನಾನ ಇಡಿಗಟ್ಲೆ ಹಾಕೊಂಡು ತಿಂದ್ರೆ ಅಷ್ಟೇ, ನಾನು ಸುಮ್ಮನೆ ಇರಲ್ಲ ಪಿಳ್ಳೆ. ಅಜ್ಜಿ ನೋಡಜ್ಜಿ, ಇವನು ಒಬ್ಬನೇ ತಿನ್ಬೇಕಂತೆ, ನಾನು ತಿನ್ಬಾರ್ದೆ? ನಾನು ಇವನಂಗೆ ತಾನೆ. ಏ ಮಾನ್ಗೆಟ್ಟಾನೆ, ಒಂದ್ ಮುದ್ದೆನೂ ಯೋಸನ್ ಕಾಳು ಹಾಕೊಂಡು ತಿಂದು ಇವಾಗ ಇನ್ನೂ ಬೇಕು ನಿನಗೆ? ಸುಮ್ಮನೆ ಅವಳು ತಿನ್ಲಿ. ಅಜ್ಜಿ ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ಅವರೆಕಾಳು ಬೇಕಷ್ಟೇ, ನಾನು ಇನ್ನೂ ತಿನ್ಬೇಕು. ಏ ಹೋಗಿ ಅಮ್ಮ, ನೀನೊಂದ್ ಸ್ವಲ್ಪ ಹಾಕೊಂಡು ತಿಂದು ಹಂಗೊಂದು ಒಂದ್ ಇಡೀ ಇರ್ಸೋಗು. ನನಗೆ ಒಂದಿಡಿ ಸಾಕು.
ನೋಡ್ತೆ ಎಲೆ ಅಪ್ಪಯ್ಯ ಇನ್ನೂ ತೆಗ್ದಿಕ್ಕಿದೀನಿ ಹೇಳ ತಿಮ್ಮಿವೆ ಇನ್ನೂ ಒಂದು ಬಟ್ಲವೆ. ಸರಿ ಆಯ್ತು, ಹಂಗಿದ್ರೆ ಹೋಗ್ತೀನಿ, ಜಾಸ್ತಿ ತಿನ್ಬೇಡ, ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಡ, ಸರಿನೇ? ಹ್ಞೂ ಸರಿ ಹೇಳು. ಆಮೇಲೆ ಬಂದು ನೋಡ್ತೀನಿ ಉಣ್ಬೇಕಾರೆ ಏನಾನ ಜಾಸ್ತಿ ಹಾಕೊಂಡಿರ್ಬೇಕು, ಏನಿಲ್ಲ ಅಲ್ಲ ಈಗ ಕಡ್ದು ಬಿಡ್ತೀನಿ. ಅಜ್ಜಿ ನೋಡಜ್ಜಿ ಹೆಂಗ್ ಆಡಿಸ್ಕೊಂತೈತಿ. ನೀನೇನು ಕಮ್ಮಿನೇ ಅವಳೇನು ಕಮ್ಮಿನೇ. ಸುಮ್ ಬಿತ್ಕ. ಸರಿ ಆಯ್ತು, ಮನೆ ತಂತೀನಿ. ಹೇ ಇತ್ಲಾಗಿಂದ ತೆಗೆದು ಬಿಟ್ರೆ ಹೆಂಗಿರ್ಬೇಕು? ಸುಮ್ ಬಿತ್ಕಂತಿ ಅಲ್ವಾ? ಇವಾಗ ಇನ್ನು ಕಣ್ಣು ಮುಚ್ಚು, ಇನ್ನು ಒಂದು ನಿಮಿಷನೂ ಆಗಿಲ್ಲ, ಅಲ್ಲಿಗೆ ಹೊರಕೈತ ನೀರು. ಮನೆ ತಂತೀನಿ ಹೇಳು. ಈ ಚಿಂಟುದು ಒಂದೊಂದು ತರಲೆ ಅಲ್ಲ, ಇವನೊಂದು ಸುಧಾರಿಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ತೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸಪೋರ್ಟು ನಮ್ಮ ಮೇಲೆ ಯಾವಾಗಲೂ ಇರಲಿ.